ವೆಲ್ಕಮ್ ಬ್ಯಾಕ್. ಫೈನಲಿ ತುಂಬ ದಿನದ ವಿಡಿಯೋ ಮಾಡ್ತೀನಿ. ಬಿಕಾಸ್ ಬಂದು ನಮ್ಮ ಅಪ್ಪುಬ ಮೂವಿ ರಿಲೀಸ್ ಆಗಿದೆ ಫೈನಲಿ. ಜೇಮ್ಸ್ ಎಲ್ಲರಿಗೆ ಒಂದು ಎಮೋಷನಲ್ ಮೂವಿ. ಅಂದರೆ ಈ ಮೂವಿಲಿ ಒಂದು ಡಿಫ್ರೆಂಟಾಗಿ ನಮ್ಮ ಅಪ್ಪುಬಾಸ್ ನೋಡ್ಬೋದು. ನನಗೆ ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ನೀವೇ ನೋಡಿ ಎಷ್ಟು ಸೆಲೆಬ್ರೇಷನ್ ಇದೆ. ಅಂದರೆ ಹಲವು ಕರ್ನಾಟಕ, ಹಲವಾರು ಇಂಡಿಯಾ ಎಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತಂದರೆ ಅದು ಹೇಳ್ಕಾಗಲ್ಲ. ಓಕೆ, ಅಭಿಮಾನಿಗಳಂದರೆ ದೇವ್ರ ಥರ. ಓಕೆ, ಅವ್ರು ಹೇಳೋ ಥರ ದೇವರೇ. ಓಕೆನಾ, ಅಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಲೈಕ್ ತುಂಬ ಮೂವಿ ನೋಡ್ತೀನಿ, ಬಟ್ ಯಾವುದು ರಿವ್ಯೂ ಮಾಡಲ್ಲ. ಓಕೆನಾ, ಇದು ರಿವ್ಯೂ ಮಾಡಬೇಕಂದ್ರೆ ಏನೋ ಒಂದು ಫಿಲಮಲ್ಲಿ ಏನೋ ಒಂದು ಲೈಕ್ ಒಂದು ಸ್ಟೋರಿ ಇರುತ್ತೆ, ಒಂದು ಎಮೋಷನ್ ಇರುತ್ತೆ. ಬಟ್ ನನಗೆ ಮೂವಿ ನೋಡಬೇಕಾದ್ರೆ ಎಲ್ಲ ಸಿಲ್ಲು ಇಡಬೇಕಾದ್ರೆ ನಂಗೆ ಗಳು ಬರ್ತಿತ್ತು. ಯಾಕಂದ್ರೆ ಗೊತ್ತಿಲ್ಲ, ಅಪ್ಪು ನೋಡಿದಾಗೆಲ್ಲ ಏನೋ ಒಂಥರ ತುಂಬ ಮಿಸ್ ಮಾಡ್ಕೋತಿದ್ದೀವಿ. ಬಟ್ ಮತ್ತೆ ನೋಡೋಕ್ಕಾಗಲ್ಲ, ಇದೇ ಲಾಸ್ಟು ಆ ರೀತಿ ನಂಗೆ ಫೀಲ್ ಆಗ್ತಿತ್ತು. ಬಟ್ ಎಲ್ಲ ಕಡೆ ಇದ್ದೇ ಇರ್ತಾರೆ ಅವರು. ಎಲ್ಲ ನೋಡ್ತಾ ಇದ್ರು, ಮತ್ತೆ ಬಂದೇ ಬರ್ತಾರೆ. ಟೋಟಲಿ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಮೂವಿ ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ, ಆ ರೀತಿ ಮೂವಿ ಮಾಡಿದ್ದಾರೆ ಚೇರನ್ ಅವರು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಹರಿಕೃಷ್ಣ ಮತ್ತು ಚರಣ್ ಇಬ್ಬರು ಕೂಡ ನಮಗೆ ಅದಕ್ಕೆ ಮೂವಿಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬಟ್ ಹರಿಕೃಷ್ಣ ಅಂತ ಎಲ್ಲೂ ಹೇಳಿಲ್ಲ. ಓಕೆನಾ, ಬಟ್ ಅಲ್ಲಿ ಮೂವಿಲಿ ನೇಮ್ಗಳು ತೋರಿಸ್ತಲ್ಲ. ಸ್ಟಾರ್ಟಿಂಗಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೈ ಹರಿಕೃಷ್ಣ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಹರಿಕೃಷ್ಣ ಮ್ಯೂಸಿಕ್ ಎಲ್ಲ ಮೂವಿ, ದರ್ಶನ್ ಮೂವಿ ಆಗ್ಬೋದು, ಸುದೀಪ್ ಮೂವಿ ಆಗ್ಬೋದು, ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅನ್ಲಿಮಿಟೆಡ್ ಇದೆ. ಮೂವಿಲಿ ರಿಚ್ನೆಸ್ ಅಂತೆಲ್ಲ ತುಂಬ ಎದ್ದು ಕಾಣ್ತಿದೆ. ಅಂದರೆ ಎಲ್ಲೂ ಕೂಡ ಕೊರತೆ ಮಾಡಿ, ಪ್ರೊಡ್ಯೂಸರ್ ತುಂಬ ಎಲ್ಲೂ ಕೂಡ ಕೊರತೆ ಮಾಡಿಲ್ಲ. ಹಾಲಿವುಡ್ ಮೂವಿಗೆ ಏನು ಕಮ್ಮಿ ಇಲ್ಲ, ಹಾಲಿವುಡ್ ಮೂವಿಗಿಂತ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಏನೇನು ಅಂದರೆ ಸ್ಟೋರಿ ಬಂದು ಒಬ್ಬ ಸೈನಿಕ, ಅಂದರೆ ಒಬ್ಬ ಸೈನಿಕನಿಗೋಸ್ಕರ ಮಾಡಿರೋ ಮೂವಿ ಥರ ಇದೆ. ಒಬ್ಬ ಸೈನಿಕ ಏನೇನು ಕಷ್ಟಪಡ್ತಾನೆ ಲೈಫಲ್ಲಿ, ಯಾವ ರೀತಿ ಲೀಡ್ ಮಾಡ್ತಾನೆ, ದೇಶಕ್ಕೋಸ್ಕರ ಯಾವ ರೀತಿ ಪ್ರಾಣ ಕೊಡ್ತಾನೆ, ಅದ್ರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದಾರೆ. ಮತ್ತು ಕೂಡ ಫ್ಯಾಮಿಲಿ ಕೂಡ ಸೆಂಟಿಮೆಂಟ್ ಇದೆ. ಇನ್ನೊಂದೇನಪ್ಪ ಅಂತಂದರೆ ಅದೇ ಮೂವಿಲಿ ಶಿವಣ್ಣ, ರಾಘಣ್ಣ ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೊಂದು ಖುಷಿ. ನಾವು ಎಲ್ಲ ಮುಂದೆ ನೋಡ್ತೇವೋ ಇದ್ವು ಅಂತ ಒಂದು ಥಿಂಕಿಂಗ್ ಇತ್ತು. ಯಾವಾಗ ಮಾಡ್ತಾರೆ ಅಂದರೆ ಹಿಂದೆ ಸುಮಾರು ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ಒಟ್ಟಿಗೆ ಮಾಡಿಲ್ಲ ಅನ್ಕೋತೀನಿ ನಾನು ನೋಡಿದ ಮೂವಿಗಳಲ್ಲಿ. ಬಟ್ ಈ ಮೂವಿ ಜೇಮ್ಸ್ ಮೂವಿಲಿ ಅಂತೂ ಕೊನೆಗೇನು ದೇವ್ರ ಕೃಪೆ ಏನು ಗೊತ್ತಿಲ್ಲ, ಒಟ್ಟಿಗೆ 3 ಜನ ಕೂಡ ಮೂವಿ ಮಾಡಿದರೆ ಚೆನ್ನಾಗಿದೆ. ಓಕೆ, ಬಟ್ ಏನಪ್ಪ ಅಂತಂದರೆ ಇನ್ನೊಂದು ಏನಪ್ಪ ಅಂತಂದರೆ ಮೂವಿ ನೋಡಬೇಕಾದ್ರೆ ನಮಗೆಲ್ಲೋ ನಮ್ಮ ಅಪ್ಪು ಬಾಸ್ ವಾಯ್ಸ್ ಮಿಸ್ ಆಗುತ್ತೆ ಅಂತ ಆ ನನಗೆ ಫೀಲ್ ಆಗ್ತಿತ್ತು. ಅಂದರೆ ಅವ್ರ ವಾಯ್ಸ್ ಕೇಳಿ ನನಗೆ ಒಂದು ಡೈಲಾಗ್ ಕೇಳಬೇಕಾದ್ರೂ ಕೂಡ ಅಪ್ಪು ಬಾಸ್ ವಾಯ್ಸ್ ಇಲ್ವಲ್ಲ, ಆ ರೀತಿ ನಂಗೆ ಫೀಲ್ ಆಗ್ತಿತ್ತು. ಬಟ್ ಇನ್ನೊಬ್ರಿಗೆ ಗೊತ್ತಿಲ್ಲ. ಬಟ್ ಡಬ್ಬಿಂಗ್ ವಿಷಯದಲ್ಲಿ ಮಾತ್ರ ನಮ್ಮ ಶಿವರಾಜ್ಕುಮಾರ್ ಅವರು ಖಂಡಿತ ಇಂಪ್ರೂವ್ಮೆಂಟ್ ಇತ್ತು. ಯಾಕೆ ಒಂದು ಡಬ್ಬಿಂಗ್ ಮಾಡಿ ಆರಾಮ ಮಾಡ್ಬೋದು. ಲೈಕ್ ಈಗ ಕೆಲವ್ರು ಹೇಳ್ತಾರೆ, ಈಗ ಜೇಮ್ಸ್ ಮೂವಿಗೆ ಬೇರೆಯವರು ಮಿಮಿಕ್ರಿ ಮಾಡೋ ಕರ್ಕೊಬಂದು ಡಬ್ಬಿ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಏನಪ್ಪ ಅಂತಂದರೆ ಲಿಪ್ ಮೂಮೆಂಟ್ ಇರ್ತಲ್ಲ, ಈಗ ಒಂದು ಡೈಲಾಗ್ ಕೇಳ್ಬೇಕಾದ್ರೆ ಲಿಪ್ ಮೂಮೆಂಟ್ಗೆ ಮ್ಯಾಚ್ ಆಗಬೇಕು. ಆ ರೀತಿ ಕರೆಕ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಚೇತನ್ ಏನು ಮಾಡಿದ್ರೆ ಏನು ಅಂದರೆ ಶಿವರಾಜ್ಕುಮಾರ್ಗೆ ತುಂಬ ಮೂವಿ ಮಾಡಿದರೆ ಆ ಲಿಪ್ ಮೂಮೆಂಟ್ ಅವ್ರಿಗೆ ಅರ್ಥ ಆಗುತ್ತೆ. ಅಂದರೆ ಬಾಯಲ್ಲಿ ಮಾತಾಡ್ಬೇಕಾದ್ರೆ ಅದಕ್ಕೆ ಮ್ಯಾಚ್ ಆಗಬೇಕು. ಅದನ್ನ ಶಿವರಾಜ್ಕುಮಾರ್ ಖಂಡಿತ 100% ಅವರು ಮಾಡಿದ್ದಾರೆ. ಮತ್ತು ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ ಶಿವರಾಜ್ಕುಮಾರ್ ವಾಯ್ಸ ಅಂದರೆ ಅವ್ರು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅಂದರೆ ಸೀನಲ್ಲಿ ಬಂದಾಗ ಅವ್ರ ವಯಸ್ಸು ಬದಲು ಬೇರೆ ವಯಸ್ಸು ಕೊಟ್ಟಿದ್ದಾರೆ. ಯಾಕಂದರೆ ಜನಗಳಿಗೆ ಕನ್ಫ್ಯೂಸ್ ಆಗಬಾರ್ದು. ಯಾಕೆ ಈಗ ಪುನೀತ್ ರಾಜ್ಕುಮಾರ್ಗೆ ಶಿವರಾಜ್ಕುಮಾರ್ ವಯಸ್ಸು ಕೊಟ್ಟಿದ್ದಾರೆ. ಬಟ್ ಶಿವರಾಜ್ಕುಮಾರ್ ಬಂದಾಗ ಅವ್ರ ವಯಸ್ಸನ್ನ ಇನ್ನೊಬ್ರು ಕೊಟ್ಟಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಅಂದರೆ ರಾಘಣ್ಣ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಫೈಟಿಂಗ್. ನಾವು ತುಂಬ ಮೂವಿ ನೋಡಿದ್ದೀವಿ, ಬಟ್ ಎಲ್ಲೂ ಕೂಡ ಪ್ರತಿಪೂರ್ಣವಾಗಿ ಅವರು ತಮ್ಮ ಮೂವಿಲಿ ಪ್ರತಿಪೂರ್ಣವಾಗಿ ಅವರು ಸ್ಟೆಂಟ್ ಆಗೋದು ಎಲ್ಲೂ ಕೂಡ ಅವರು ತೋರಿಸಿಲ್ಲ. ಬಟ್ ಈ ಮೂವಿಲಿ ಪ್ರತಿ ಸ್ಟೆಂಟ್ ಕೂಡ ನಾವು ಅವ್ರೇನು ಅಂದರೆ ಅಪ್ಪು ಅಂದ್ರೇನು, ಅವ್ರ ಸ್ಟೆಂಟ್ ಆಗಿ ರಿಯಾಲಿಟಿ ಹೇಗೆ ಅಂತ ಇದರಲ್ಲಿ ಅಚ್ಚುಕಟ್ಟಾಗಿ ಫುಲ್ಲು ನಾವು ಕಣ್ಣು ತುಂಬ ತುಂಬ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಮ್ಯೂಸಿಕ್ ಆಗ್ಬೋದು. ಮ್ಯೂಸಿಕಲ್ಲಿ ಟೋಟಲ್ ಆಗಿ ಒಟ್ಟು 4 ಸಾಂಗ್ ಇದೆ.
ನಾನು ಹೋಗ್ಬೇಕಾದ್ರೆ ಬೋಲೋ ಜೇಮ್ಸ್ ಅಂತ ಆ ರೀತಿ ಸಾಂಗ್ ಥಿಂಕ್ ಮಾಡ್ಕೊ ಬರುತ್ತೆ 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 ಅಂತ ನಾನು ತುಂಬ ವೇಟ್ ಮಾಡ್ತಿದ್ದೆ. ಬಟ್ ಬೋಲೋ ಜೇಮ್ಸ್ ಅದು ಬರಲಿಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಇಲ್ಲಿ ಶೂಟಿಂಗ್ ಮಾಡಿದ್ರು ಅಥವಾ ಸಾಂಗಿಗೆ ಅಷ್ಟೇ ಬರೀ ಪ್ರಮೋಷನ್ ಸಾಂಗಿಗೆ ಇಟ್ಕೊಂಡಿದ್ರು ಏನು ಗೊತ್ತಿಲ್ಲ. ತುಂಬ ಎಕ್ಸ್ಪರ್ಟೈಸ್ ಇತ್ತು ಬೋಲೋ ಜೇಮ್ಸ್ ಕೇಳೋಣ ಅನ್ಕೊಂಡು. ಬಟ್ ಆ ಮೂವಿಲಿ ಆ ಸಾಂಗ್ ಇಲ್ಲ. ಜಸ್ಟ್ ಸ್ಟಾರ್ಟಿಂಗ್ ಮಾತ್ರ ನೇಮ್ ತೋರಿಸ್ಬೇಕಾದ್ರೆ ಮಾತ್ರ ಆ ಥೀಮ್ ಸಾಂಗ್ ಬರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬರುತ್ತೆ. ಓಕೆನಾ, ಒಂದು ಫೈಟಿಂಗ್ ಸೀನಲ್ಲಿ ಮಾತ್ರ ಅನ್ಲಿಮಿಟೆಡ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂದರೆ ಅದೇ ಗೂಸ್. ಮತ್ತು ಇನ್ನೂ ಏನಪ್ಪ ಅಂದರೆ ನಾನು ಕುತ್ಕೊಂಡಿದ್ದು ಇಲ್ಲಿ ಗೊತ್ತಾ, ಫ್ರಂಟಿಂದ 2 ಸೀಟು. ನಾನು ಆಲ್ಮೋಸ್ಟ್ ಮೂವಿಗಳ ಹಿಂದೆ ನೋಡ್ತೀನಿ, ಬಟ್ ಈ ಮೂವಿನ ತುಂಬ ಫ್ರಂಟ್ ಕುತ್ಕೊಂಡು ನೋಡಿದೆ. ಯಾಕೆಂದರೆ ಕಣ್ಣು ತುಂಬ ಕಾಣೋಕ್ಕೆ, ಒಂದು ಮಾತಾಡ್ಬೇಕಾದ್ರೆ, ಒಂದು ಫೈಟ್ ಮಾಡ್ಬೇಕಾದ್ರೆ ನಮಗೆ ಒಂಥರ ವರ್ತಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ತುಂಬ ಹೈಯರ್ ಎಂಡ್ ಲೈಕೆ ಬಾಹುಬಲಿ ಆಗ್ಬೋದು ಅಂತ ಮೂವಿಗಳನ್ನ ಆದಷ್ಟು ನಾನು ಮುಂದೆನೇ ಕುತ್ಕೊಂಡು ನೋಡ್ತೀನಿ. ಯಾಕಂದರೆ ಆ ಫೀಲ್ ಆಗುತ್ತೆ. ಕೆಲವರೆ ಬೈತಾರೆ, ಏನಪ್ಪ ನೀನು ಮುಂದೆ ಕುತ್ಕೊಂಡು ನೋಡ್ತೀನಿ ಅಂತ. ಖಂಡಿತ, ಬಟ್ ನಂಗೆ ಇಷ್ಟ ಅದು, ಆ ರೀತಿ ಮುಂದೆ ಕುತ್ಕೊಂಡು ಮೂವಿ ನೋಡೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ತುಂಬ ಮೂವಿಗಳು ಯಾಕೆಲ್ಲ ರಾಮಾಚಾರಿ ಅಂತ ತುಂಬ ಮೂವಿಗಳನ್ನ ಮುಂದೆ ಕುತ್ಕೊಂಡು ನೋಡ್ತೀನಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಫೈನಲಿ ಆ ಮೂವಿ ಬಗ್ಗೆ ಯೂಟ್ಯೂಬ್ ಬಗ್ಗೆ ಏನು ಹೇಳ್ಕೊಳ್ಳಲ್ಲ, ಯಾಕಂದರೆ ಅಷ್ಟು ಮೂವಿ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂತಂದರೆ ಅಪ್ಪು ಬಾಸ್ನ ಕೆಲವೊಂದು ಸೀನ್ಗಳನ್ನ ಮಿಸ್ ಮಾಡ್ಕೋತೀವಿ. ಅಂದರೆ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಗೊತ್ತಿಲ್ಲ, ಕೆಲವೊಂದು ಸೀನಲ್ಲಿ ಮಾತ್ರ ಅಪ್ಪು ಬಾಸ್ನ ಲೈಕ್ ಯಾವ ರೀತಿ ಅಂದರೆ ಅನಿಮೇಟೆಡ್ ಮಾಡಿಕೊಟ್ಟಿದ್ದಾರೆ. ಫೇಸ್ ಎಲ್ಲ ಅಂದರೆ ಲೈಕ್ ಯಾರೋ ಫೇಸಲ್ಲಿ ಬಾಡಿ ಇರುತ್ತೆ, ಫೇಸ್ ಮಾತ್ರ ಅನಿಮೇಟೆಡ್ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು ಸೀನ್ ಬರುತ್ತೆ, ಫೈಟ್ ಸೀನು, ಬಟ್ ಅದು ನಮಗೆ ಅಪ್ಪು ಥರ ಕಾಣೋದೇ ಇಲ್ಲ. ಬಟ್ ಮೂವಿ ನೋಡ್ಬೇಕಾದ್ರೆ ಎಲ್ಲ ಅಪ್ಪು ಅನ್ಕೋತಾರೆ, ಬಟ್ ಅದು ಅಪ್ಪು ಥರ ಕಾಣೋದಿಲ್ಲ. ಎನಿವೆ ಸದ್ಯ ನಮ್ಗೆ ಏನಪ್ಪ ಖುಷಿ ಅಂದರೆ ಚೇತನ್ ಅವರು ಫುಲ್ ಮೂವಿ ಮಾಡಿಕೊಟ್ಟಿದ್ರಲ್ಲ, ಅದೊಂದು ಖುಷಿ. ಅಷ್ಟು ಕಷ್ಟಪಟ್ಟು ನಾವು ಹೇಳ್ಬೋದು ಕುತ್ಕೊಂಡಿಲ್ಲ ಈ ಮೂವಿ ಹೆಂಗದ ಹಿಂಗದ ಅಂತ. ಬಟ್ ಆ ಕಷ್ಟ ಇದೆಯಲ್ಲ, ಪ್ರೊಡ್ಯೂಸರ್ ಕಷ್ಟ, ಪ್ರೊಡ್ಯೂಸರ್ ಅಮೌಂಟ್ ಆಗ್ತಾರೆ ಬಂದ್ಬಿಡುತ್ತೆ. ಬಟ್ ರೇಟ್ ತಕ್ಷಣ ತುಂಬ ಥಿಂಕಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಜನಗಳು ಒಪ್ಕೋತಾರೆ ಇಲ್ವಾ, ಆ ರೀತಿ ಹೆವಿ ಟೆನ್ಷನ್ ಇರುತ್ತೆ. ಓಕೆನಾ, ಅದೊಂದು ಕೆಲಸನೇ. ಹೀಗೆ ಇದು ಇವತ್ತಿನ ಮೂವಿ ರಿವ್ಯೂ ಆಗಿತ್ತು. ಮೂವಿ ಅಂತೂ ತುಂಬ ನೋವಾಗುತ್ತೆ. ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಮಿಸ್ ಯು ಆಫ್ ವಿ ಲವ್ ಅಪ್ಪು ಬಾಸ್. ನೋಡೋಣ, ಇದೆ ಸಾಂಗು. ಮತ್ತು ಒಂಬಾಳೆ ಬ್ಯಾನರಲ್ಲಿ ಇನ್ನೊಂದು ಸಾಂಗ್ ಬರ್ತಿದೆಯಂತೆ. ಮತ್ತು ಇದೇ ಇವತ್ತು ಅಥವಾ ನಾಳೆಯಲ್ಲಿ ಮತ್ತು ಇವರು ಚೇತನ್ ಅವರು ಒಂದು ರಿಮಿಕ್ಸ್ ಸಾಂಗ್ ಮತ್ತೆ ಲಾಂಚ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಓಕೆ ಫ್ರೆಂಡ್ಸ್, ಆದಷ್ಟು ಬೇಗ ಮೂವಿ ನೋಡಿ. ಆದಷ್ಟು ಈ ಮೂವಿ 100 days ಅಲ್ಲ 200 ದಿನ 300 ದಿನ ಕಂಟಿನ್ಯೂ ಕೊಡಲಿ ಅಂತ ನನ್ನ ಆಸೆ. ತುಂಬ ಹೇಳಕ್ಕಾಗಲ್ಲ, ಅಷ್ಟು ಬೇಜಾರಾಗುತ್ತೆ ನನಗೆ. ಕೊನೆ ತನಕನೂ ಮೂವಿ ನೋಡಿದೆ. ಕೊನೆ ಅವರು ನೆಕ್ಸ್ಟ್ ಫೈನಲ್ ಶೂಟಿಂಗ್ ಟೈಮಲ್ಲಿ ವಿಡಿಯೋ ಮಾಡಿರ್ತಾರಲ್ಲ, ಯಾವ ರೀತಿ ಅದು ಕೊನೆ ತನಕನೂ ವಿಡಿಯೋ ನೋಡಿದೆ. ಅವರು ಯಾವಾಗಲೂ ನಮಗೂ ಅಷ್ಟೇ ನಗು ಮುಗ ಬರಲ್ಲ, ಎಷ್ಟು ಟೆನ್ಷನ್ ಇರುತ್ತೆ, ನಗು ಮುಗ ನಮ್ಗೆ ಬರೋದಿಲ್ಲ. ಬಟ್ ಅಪ್ಪು ಸಾರು ಅಷ್ಟೆಲ್ಲ ನೋವು, ಅಷ್ಟೆಲ್ಲ ಅಂದರೆ ಅಷ್ಟೆಲ್ಲ ಟೆನ್ಷನ್ ಇಟ್ಕೊಂಡು ಅಷ್ಟೆಲ್ಲ ಇದು ಮಾಡಿಕೊಂಡು ನಗು ಅಂದರೆ ನಗು ಅವ್ರಿಗೆ ಯಾವ ರೀತಿ ಇರ್ತೋ ದೇವತಾ ಮನಸ್ಸು ಅಂತ ಕರಿಬೋದು. ಓಕೆ, ಇವತ್ತಿನ ಇದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರ ಹೋಗಿ ದಯವಿಟ್ಟು ಫಿಲಮ್ ನೋಡಿ. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ದಯವಿಟ್ಟು ಟೆಲಿಗ್ರಾಮ್ ನಾನು ನೋಡ್ತೀನಿ, ಬಟ್ ಟೆಲಿಗ್ರಾಮಲ್ಲೆಲ್ಲ ವಿಡಿಯೋ ನೋಡ್ಕೋಬೇಡಿ. ಬೇಕಂದರೆ ಇದೊಂದು ಅಪ್ಪು ಬಾಸ್ ಫಿಲಮ್. ಓಕೆನಾ, ಇದು ಥಿಯೇಟರ್ಗಾಗಿ ನೋಡಿ, ಬೇಕಾದ್ರೆ ಬೇರೆ ಫಿಲಮ್ ಹೇಳಕ್ಕೆ ಹೋಗಲ್ಲ ಯಾವ ರೀತಿ ಅಂತ. ಎಷ್ಟೇ ಪ್ರೈಸ್ ಮಾಡಿದ್ರು ಇದು ಕಾಪಿ ಇದು ಮಾಡೋದು ಬಿಡೋದಿಲ್ಲ. ಓಕೆನಾ, ವೀಡಿಯೋ ಹಾಕೋದು ಎಲ್ಲ ಇರ್ಬೇಕಾದ್ರೆ ದಯವಿಟ್ಟು ಇದೊಂದು ದಯವಿಟ್ಟು ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ. ಓಕೆನಾ, ಏನೋ ಒಂಥರ ಮಜಾ ಸಿಗುತ್ತೆ. ಓಕೆನಾ, ಚಿಕ್ಕ ಸ್ಕ್ರೀನ್ ನೋಡೋಕ್ಕಿಂತ ಬಿಗ್ ಬಜೆಟ್ ಮೂವಿನ ದೊಡ್ಡ ಸ್ಕ್ರೀನ್ ನೋಡಿದ್ರೆ ಆ ಫೀಲಿಂಗ್ಸೇ ಬೇರೆ. ಓಕೆನಾ, ಸೌಂಡ್ಸು, ಆ ಸ್ಕ್ರೀನು ಮತ್ತು 4K ವ್ಯೂಸು, ಆದಷ್ಟು ಥಿಯೇಟರ್ಗೆ ನೋಡಿ ಹೇಳ್ತಾ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಬೇರೆ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಜೈ ಅಪ್ಪು ಬಾಸ್. ನಮಸ್ಕಾರ.